ಹಂಸನ ನನ್ನ ಫೇಸರಲ್ಲಿ ಆಡಿಸಿದ್ರೆ ಸ್ಪೈನಲ್ ಕಾರ್ಡು ಒಂದು ಸತಿ ಕುತ್ತಿಗೆಗೆ ಫಡಾರ ಅಂತ ಹೊಡೆದು ಹೋಗಿರೋದು ವಾಪಸ್ಸು. ನಮಸ್ಕಾರ ಗುರು, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಆ್ಯಕ್ಚುಲಿ ಈಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಯಾಕಂದರೆ ಒಂದಷ್ಟು ದೂರ ಸರಿಗೆ ರೆಕಾರ್ಡ್ ಆಗಲಿಲ್ಲ. ಈ ಟ್ರಿಪ್ ಬಂದು ಬೆಂಗಳೂರಿಂದ ಧರ್ಮಸ್ಥಳ ಮಾಡಿದೆ, ಆದರೆ ರೂಟ್ ಮಾತ್ರ ಸ್ವಲ್ಪ ಚೇಂಜ್ ಆಫ್ ಪ್ಲ್ಯಾನಲ್ಲಿತ್ತು. ಯಾಕಂದರೆ ಪ್ಲ್ಯಾನ್ ಏನಂದರೆ ಬೆಂಗಳೂರಿಂದ ಚಿತ್ರದುರ್ಗ, ಚಿತ್ರದುರ್ಗ ಟು ಶಿವಮೊಗ್ಗ, ಶಿವಮೊಗ್ಗದಿಂದ ಆಗುಂಬೆ ಮೇಲೆ ಧರ್ಮಸ್ಥಳ ಹೋಗೋ ಪ್ಲ್ಯಾನ್ ಮಾಡಿತ್ತು. ಹೋಗಿದ್ದಾದ ರೂಟು, ಬಂದಿದ್ದಾದ ರೂಟು. ಈ ರೀಸನ್ ಏನಂದರೆ ನನ್ನ ಮಗಳು, ನನ್ನ ವೈಫ್ ಎಲ್ಲ ಬರ್ತೀನಿ ಅಂತ ಹೇಳ್ತಾಯಿದ್ರು. ಸೊ ಅವ್ರ ಅಪ್ಪನ ಮನೇಲಿದ್ದಾರೆ. ಸೊ ಅವ್ರನ್ನ ಶಿವಮೊಗ್ಗದಿಂದ ಪಿಕ್ ಮಾಡಿಕೊಂಡು ಹಾಗೆ ಹೋಗಿ ಬರ್ತಾ ರಿಟರ್ನ್ ಅಲ್ಲೇ ಡ್ರಾಪ್ ಮಾಡಿ ನಾನು ಬೆಂಗಳೂರಿಗೆ ಬಂದಿದ್ದು. ಸೊ ಆ ಒಂದು ಜರ್ನಿನ ಇಲ್ಲಿಂದ ನೋಡ್ಕೊಂಡು ಹೋಗೋಣ. ಒಂದಷ್ಟು ವಿಚಾರಗಳನ್ನ ಇದರಲ್ಲಿ ಮಾತಾಡಿದ್ದೆ, ಬಟ್ ಅದೆಲ್ಲದನ್ನು ಅನ್ಫಾರ್ಚುನೇಟ್ಲಿ ಎಡಿಟ್ ಮಾಡ್ಕೋಬೇಕು ನಾನು. ಯಾಕಂದರೆ ವಾಯ್ಸ್ ಓವರೇ ಇಲ್ಲ ಅದರಲ್ಲಿ. ಮೈಕ್ದೇನೋ ಒಂದು ಸ್ವಲ್ಪ ಇಶ್ಯೂ ಆಗ್ಬಿಟ್ಟು ಏನು ಕೂಡ ರೆಕಾರ್ಡ್ ಆಗಿರಲಿಲ್ಲ. ಅದರಿಂದ ಸುಮಾರು ಫುಟೇಜು ಟೋಟಲ್ ವೇಸ್ಟ್ ಆಯಿತು. ಅದನ್ನು ಜಸ್ಟ್ ಫಾಸ್ಟ್ ಫಾರ್ವರ್ಡ್ ಮಾಡಿ ಬಿಡ್ತೀನಿ. ಸೊ ಅಟ್ಲೀಸ್ಟ್ ಅದು ಫುಟೇಜ್ನ ತೆಗೆಯೋದಕ್ಕೆ ಬೇಜಾರು, ಅದರಿಂದ ಸುಮ್ಮನೆ ಫಾಸ್ಟ್ ಫಾರ್ವರ್ಡ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿಂದ ಅದನ್ನು ಹಾಗೆ ಕ್ಯಾರಿ ಮಾಡೋಣ. ಗುರು ಅಂತೂ ಇಂತೂ ತುಮಕೂರು ಬಿಟ್ಟ ಗುರು, ಏನು ಟ್ರಾಫಿಕ್ ಅಂದರೆ ಹೈವೇಲಿ ಕನ್ಸಿಸ್ಟೆಂಟಾಗಿ ಟಾಪ್ ಗೇರ್ ಹೊಡೆಯೋಕ್ಕೆ ಆಗ್ತಾಯಿಲ್ಲ. 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಕೂಡ ಟಾಪ್ ಗೇರಲ್ಲಿ ಆರಾಮಾಗಿ ಓಡಿಸೋಕ್ಕಾಗ್ತಲ್ಲ ಗಾಡಿ, ಅಷ್ಟು ಟ್ರಾಫಿಕ್ ಇದೆ. ಮೇಜರ್ಲಿ ಟ್ರಕ್ಗಳು ತುಂಬ ಪ್ರಾಬ್ಲಮ್ ಆಗೋದು. ಹೆವಿ ಟ್ರಕ್ಗಳು ತುಮಕೂರು ಕಡೆಯೂ ಟ್ರಾಫಿಕ್ ಎಕ್ಸ್ಟೆಂಡ್ ಆಗಿಬಿಟ್ಟಿದೆ ಈಗ. ಮೊದಲು ಅಷ್ಟು ಇರಲಿಲ್ಲ ಟ್ರಾಫಿಕ್ಕು, ಈಗ ತುಮಕೂರು ಗಂಟೆನೂ ಎಕ್ಸ್ಟೆಂಡ್ ಆಗಿಬಿಟ್ಟಿದೆ ಟ್ರಾಫಿಕ್. ಟ್ರಾಫಿಕ್ ಇದೆ. ಈ ಟ್ರಾಫಿಕಲ್ಲಿ ಗಾಡಿ ಓಡಿಸೋದೇ ಒಂಥರ ಬೇಜಾರು. ಕನ್ಸಿಸ್ಟೆಂಟಾಗಿ ಹೊಡೆಯೋಕ್ಕೆ ಆಗ್ತದೆ. ಹೆಚ್ಚು ಕಮ್ಮಿ 10 ಗಂಟೆ. ನಾನು ರೈಸ್ ರೋಡ್ ಬಿಟ್ಟಾಗ ಮೇ ಬಿ 2:30 ಅನ್ಸುತ್ತೆ, 1.5 ಅವರ್ ಆಗಿದೆ ನೋಡಿ ರೈಸ್ ರೋಡಿಂದ ತುಮಕೂರು ಬರೋಕ್ಕೆ. ಅಂದರೆ ಮಧ್ಯದಲ್ಲಿ ತಿಂಡಿಗೆ ನಿಲ್ಲಿಸಿದ್ದೆ, ತಿಂಡಿಗೆ ಒಂದು 20 ನಿಮಿಷ, 1 ಅವರ್ ಆಗಿದೆ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ. ಈಗ ಎಷ್ಟು ಟ್ರಾಫಿಕ್ ಇರಬೇಕು ಅಂದರೆ ಹೀಗೆ ಅಂತ ಸಿಗುತ್ತೆ. ಟ್ರಾಫಿಕ್ ಏನಿಲ್ಲ ಅಂದರೆ ಮ್ಯಾಕ್ಸಿಮಮ್ 35-40 ಮಿನಿಟ್ಸ್ ಅಷ್ಟೇ ರೈಸ್ ರೋಡಿಂದ ತುಮಕೂರಿಗೆ. ರೈಸ್ ರೋಡ್ ಎಕ್ಸಿಟ್ ಆಗ್ತಿದ್ದಂಗೆ ಫುಲ್ ಜಾಮ್ ಸ್ಟಾರ್ಟ್ ಆಗ್ಬಿಡ್ತು. ಆ್ಯಕ್ಚುಲಿ ರಾತ್ರಿ ಹೊರಡೋಣ ಅಂತ ಅಂದ್ಕೊಂಡೆ, ರಾತ್ರಿಗೆ ಹೊರಟ್ಬಿಟ್ಟಿದ್ರೆ ಅರ್ಲಿ ಮಾರ್ನಿಂಗ್ ರೀಚ್ ಆಗ್ತೀನಿ, ಆರಾಮಾಗಿ ಹೋಗ್ಬಿಟ್ಟು ಇದು ಮಾಡೋಣ ಅಂತ. ಬಟ್ ಅಲ್ಲೊಂದು ಕೆಲಸನೂ ಇತ್ತು, ಜೊತೆಲಿ ಚಿಕ್ಕ ಸಮಸ್ಯೆ. ಇನ್ನೊಂದೇನಾಯಿತು ಅಂದರೆ ಮಳೆ ಹಿಡ್ಕೋತಲ್ಲ ಬೆಂಗಳೂರಲ್ಲಿ. ನಿನ್ನೆ ಹೇವಿ ಮಳೆಯಲ್ಲಿ ಸುಮ್ಮನೆ ಹಾಕ್ಬೇಕು ರಿಸ್ಕ್, ಬೆಳಗ್ಗೆ ಹೋಗೋಣ ಅಂದ್ಕೊಂಡು ಲೇಟೇ ಆಗೋಯ್ತು. ಅದು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಓಡೋಣ ಅಂದ್ಕೊಂಡೆ, ಅರ್ಲಿ ಮಾರ್ನಿಂಗ್ ಕೂಡ ಓಡೋಕ್ಕಾಗಲಿಲ್ಲ. ಮನೆ ಬಿಟ್ಟಾಗಲೇ ಇದಕ್ಕೆ 8:30 ಕರೆಕ್ಟು. ಮನೆ ಬಿಟ್ಟಾಗಲೇ 8:30 ಇಲ್ಲ, ಮನೆ ಬಿಟ್ಟಾಗ 7:30 8 ಏನು. ಟ್ರಾಫಿಕ್ ಹೆಂಗಿದೆ ಅಂದರೆ ನಾನ್ ಸ್ಟಾಪು. ವೀಕೆಂಡ್ ಅಲ್ವಾ, ಆಮೇಲೆ ಇದು ಲಾಂಗ್ ವೀಕೆಂಡು, ಸಮ್ಮರ್ ಹಾಲಿಡೇಸು. ಯೂಶ್ವಲಿ ರಜೆಗಳು ಬಂದಾಗ ಎಲ್ಲ ಔಟ್ ಆಫ್ ಸ್ಟೇಷನ್ ಹೋಗೋದು ಕಾಮನ್. ಇದು ಕೂಡ ಹಾಗೆ ಆಗಿದೆ ಅನ್ನೋದು ನನ್ನ ಸಾಂಗ್. ಕಾರ್ಗಳು ತುಂಬ ಜಾಸ್ತಿ ಆಗಿದೆ. ಮೊದಲು ಇಷ್ಟು ಇರ್ತಿಲ್ಲ ಗುರು ಕಾರ್ಗಳು. ಅವಾಗೆಲ್ಲ ನೋಡಿದ್ರೆ ಎಲ್ಲೋ ಒಂದು ನೋಡಿದ್ರೆ ಹೆಚ್ಚು ಬರೀ ಕಾರ್ಗಳೇ ಕಾಣ್ತವೆ. ಎಲ್ಲಿ ನೋಡಿದ್ರು ಬರೀ ಕಾರ್ಸ್. ರೈಡರ್ಸ್ ಯಾರು ನೋಡಲಿಲ್ಲ, ಯಾರು ರೈಡರ್ಗಳನ್ನ ನೋಡ್ದಂಗೆ ಆಗಲಿಲ್ಲ. ಎಲ್ಲ ಹೊಟ್ಬಿಟ್ಟಿರ್ತಾರೆ ಮೇ ಬಿ. ಯಾಕಂದರೆ ನಾನು ಯಾವಾಗಲೇ ರೈಡ್ ಬಂದರೂ ಕೂಡ ಇಷ್ಟರಲ್ಲಿ ನನಗೊಂದು 2 ಸಿಕ್ಕಿರೋರು, ಅಂದರೆ ಪ್ರಾಪರ್ ವಿತ್ ಗೇರ್ಸಲ್ಲಿ ಓಡೋಂಥ ರೈಡರ್ಗಳು. ಇವತ್ತು ಯಾರು ಕಾಣಿಸ್ಲೇ ಇಲ್ಲ.
8:30 9 ಗಂಟೆ ಆಗ್ಬೋದು. ನಾನು ಇವತ್ತೇ ಸಾಧ್ಯವಾದರೆ ದೇವ್ರ ದರ್ಶನ ಮಾಡಿಬಿಡ್ಬೇಕು ಅಂತ ಅನ್ಕೊಂತ ಇದ್ದೀನಿ. ಯಾಕಂದರೆ ಇವತ್ತೇ ದರ್ಶನ ಮಾಡಿಬಿಟ್ರೆ ಬೆಳಗ್ಗೆ ಎದ್ದ ತಕ್ಷಣ ಹೊರಡೋಕ್ಕೆ ಆರಾಮಾಗುತ್ತೆ. ಬರೀ ಹೊರಡೋದಂದೇ ಪ್ಲ್ಯಾನ್ ಇದ್ದರೆ ಕಂಫರ್ಟಬಲಾಗಿ ಆರಾಮಾಗಿ ಬರ್ಬೋದು. ಈ ಬೆಳಗ್ಗೆ ನಾನು ದರ್ಶನ ಮಾಡ್ಕೊಂಡು ನೋಡ್ತೀನಿ ಅಂದರೆ ಸಂಜೆ ಮೇಲೆ ಬೇರೆ ಬೆಂಗಳೂರು ಕಡೆ ಮಳೆ ಸ್ಟಾರ್ಟ್ ಆಗ್ತಿದೆಯಾ, ಸ್ವಲ್ಪ ತಲೆ ಬಿಸಿ ಇರುತ್ತೆ. ಮಳೆ ಮುಂಚೆ ಮನೆ ತಲುಪೋಗ್ಬೋದು, ಸ್ವಲ್ಪ ಬೆಟರ್ ಅನ್ನೋದು ನನ್ನ ಒಂದು ಅಭಿಪ್ರಾಯ. ನೋಡುವ ಹೇಗಾಗುತ್ತೆ ಏನು. ಅಲ್ಲಿ ಹೋದ್ಮೇಲೆ ಒಂದು ಕ್ಲಾರಿಟಿ ಸಿಕ್ಕೋದು. ರೂಮ್ಗಳು ಸಿಕ್ಕುತ್ತೆ ಇಲ್ವೋ ಅದು ಸ್ವಲ್ಪ ಮಿಸ್ ಹೊಡಿತಾ ಇದೆ ನನಗೆ. ಯಾಕೆಂದರೆ ಈಗ ಲಾಂಗ್ ವೀಕೆಂಡ್ ಹೋದವರೆಲ್ಲ ಆ ಕಡೆಯಿಂದ ಬರ್ತಾ ಲಾಸ್ಟ್ಗೆ ಮಡಿಕೊಂಡಿರ್ತಾರೆ ಧರ್ಮಸ್ಥಳ ಮುಗಿಸ್ಕೊಂಡು ಬೆಂಗಳೂರು ಬರ್ಬೋಣ ಅಂತ. ಸೊ ಎಲ್ಲ ಇವತ್ತು ಹಾಲ್ಟಿಗೆ ಧರ್ಮಸ್ಥಳನೇ ಬರ್ತಾರೆ ಅನ್ನೋದು ಒಂದು ಅಂದಾಜು ನನಗೆ. ನೋಡೋಣ, ಧರ್ಮಸ್ಥಳದಲ್ಲಿ ಹಾಲ್ಟ್ ಆಗೋದಕ್ಕಿಂತ ಧರ್ಮಸ್ಥಳಕ್ಕಿಂತ ಸ್ವಲ್ಪ ಹಿಂದೆ ಎಲ್ಲ ಹಾಲ್ಟ್ ಹಾಕ್ಬೇಕು, ಇಲ್ಲ ಧರ್ಮಸ್ಥಳ ಬಿಟ್ಟು ಮುಂದೆ ಹೋಗಿ ಎಲ್ಲ ಹಾಲ್ಟ್ ಹಾಕ್ಬೇಕು ಅಂತ ಅನ್ಕೋತಾ ಇದ್ದೀನಿ. ನೋಡೋಣ ಹೆಂಗಾಗುತ್ತೆ. ನ್ಯಾನೋದನು ಅವಾಗಿಂದ ಭಾರಿ ಚಮಕಾಯಿಸ್ತಾನೆ. ಅವ್ನಿಗೆ ಓವರ್ಟೇಕ್ ಮಾಡ್ತಾರೋ ಸಹಿಸ್ಕೊತ ಇಲ್ಲ, ಹೊರೋನ್ಕ ಬರ್ತಾನೆ. ಬಾ ಮಗ ಇಡಿ ಮಗ ಹೆಂಗೆ ಹಿಡಿತೀಯ ನೋಡ್ತೀನಿ. ಬಾ 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 ನೋಡ್ಕೊಳ್ಳಿ. ಈಗ ಹೊರ್ರನ್ಕ ಬರ್ತಾನೆ ಮತ್ತೆ ಹಿಂದೆನೆ. ಇವರು ಫೇಸರಲ್ಲೆಲ್ಲ ಆಗಿದ್ದಿದ್ರೆ ಈ ಕಾನ್ಸೆಲ್ಗೆ ನಾನು ಮಾಡಕ್ಕೆ ಹೋಯ್ತಿರ್ಲಿಲ್ಲ, ಯಾಕಂದ್ರೆ ಆಗ್ತಾನೂ ಇರಲಿಲ್ಲ. ಇಲ್ಲ, ಡ್ರಾಪ್ಔಟ್ ಆಗ್ಬಿಟ್ಟ. ಈ ಗಾಡಿಲೆಲ್ಲ ಅದು ಮ್ಯಾಟ್ರೇ ಇಲ್ಲ ಗುರು. ನನಗೆ ಆರಾಮಾಗಿ ಯಾವುದೇ ಕಾರ್ನು ಕೂಡ ಈಸಿಲಿ ಓವರ್ಟೇಕ್ ಮಾಡೋಕ್ಕೆ. ಚಿತ್ರದುರ್ಗ ಹೋಗೋ ಗಂಟೆನೂ ಹಿಂಗೆ ಇರುತ್ತೆ ಗುರು ಟ್ರಾಫಿಕ್. ಚಿತ್ರದುರ್ಗ ಹೋದ್ಮೇಲಿಂದ ಸ್ವಲ್ಪ ಟ್ರಾಫಿಕ್ಕು ಫ್ರೀ ಆಗುತ್ತೆ. ಇಷ್ಟಿರಲ್ಲ ಟ್ರಾಫಿಕ್ ಒಂದು ರೇಂಜಿಗೆ ಕಡಿಮೆ ಆಗಿಬಿಡುತ್ತೆ. ಚಿತ್ರದುರ್ಗ ಗಂಟೆನೂ ಹಿಂಗೆ ಇರುತ್ತೆ, ಯಾಕಂದರೆ ಇದು NH4 ಯೂಶ್ವಲಿ ಟ್ರಾಫಿಕ್ ಇದ್ದಿದ್ದೇ ಇಲ್ಲಿ. ಟ್ರಕ್ಗಳಂತೂ ತುಂಬ ಹೋಗ್ತಾ ಇರ್ತವ. ಆಮೇಲೆ ಈ ಟ್ರಕ್ ಅವ್ರದ್ದು ಪ್ರಾಬ್ಲಮ್ ಏನಂದರೆ ಯಾರು ಲೈಟ್ ಫಾಲೋ ಮಾಡಲ್ಲ. ನೋಡಿ ಇಲ್ಲಿ ಯಾರೂ ಲೈಟ್ ಫಾಲೋ ಮಾಡಲ್ಲ, ಪ್ರಾಬ್ಲಮ್ ಅದೇ. ಅದೆಲ್ಲೋ ತಪ್ಪು ಮಾಡೋದು ಅನಿಸುತ್ತೆ. ನನ್ನ ಮಾಮೂಲಿ ತಿಪ್ಟೂರು ರೋಡೇ ಹೋಗ್ಬಿಡ್ಬೇಕಾಗಿತ್ತು ಅನ್ಸುತ್ತೆ. ಯಾಕಂದರೆ ತಿಪ್ಟೂರು ರೋಡಲ್ಲಿ ಇಷ್ಟು ಟ್ರಾಫಿಕ್ ಇರೋಲ್ಲ. ಅಟ್ಲೀಸ್ಟ್ ಒಂದು ಕನ್ಸಿಸ್ಟೆಂಟಾಗಿ ಒಂದು ಸ್ಪೀಡ್ನ ಮೇಂಟೈನ್ ಮಾಡ್ಬಿಡ್ಬೋದು. ಸಿಂಗಲ್ ರೋಡ್ ಆದರೂ ಹೋಗ್ಬೋದಾಗಿತ್ತು ಅನ್ಸುತ್ತೆ. ನೋಡೋಣ, ಬರ್ತಾ ಅದೇ ರೋಡೇ ಬಂದ್ಬಿಡ್ತೀನಿ. ಈ ರೋಡೇ ತೊಗೊಳಲ್ಲ ಇದು. ಬಟ್ ಚಿತ್ರದುರ್ಗದಿಂದ ಆಚೆ ರೋಡ್ ಚೆನ್ನಾಗಿದೆ, ಅದೊಂದು ಖುಷಿ ಆಯ್ತದೆ. ಆ ರೋಡ್ ಹೆಂಗಾಗಿದೆ ಗೊತ್ತಿಲ್ಲ. ಆ ರೋಡ್ಗೆ ಹೋಗಿ ಮೇ ಬಿ ಒಂದು 5-6 ವರ್ಷ ಆಗೋಯ್ತು. ನಾನು 5 ವರ್ಷದಿಂದ ಆ ರೋಡ್ಗೆ ಹೋಗೇ ಇಲ್ಲ. ಯಾವ ಟೋಲೋ ಗೊತ್ತಿಲ್ಲ. ಇದು ತುಮಕೂರು ಅವಾಗಲೇ ಇಲ್ಲ, ಇವಾಗ ಬಂದಿದ್ದೀನಿ ತುಮಕೂರಿಗೆ ಅಂತ. ಇದು ತುಮಕೂರು ಟೋಲ್ ಕರೆಕ್ಟ್. ತುಮಕೂರು ಇವಾಗ ರೀಚ್ ಆಗಿದ್ದೀನಿ. ತುಮಕೂರು ಈ ಹಂಸ ಆರಿಸಿದ್ನಲ್ಲ ಸಡನ್ನಾಗಿ ಗಮನಿಸ್ಲಿಲ್ಲ. ಈ ಹಂಸನ ನನ್ನ ಫೇಸರಲ್ಲಿ ಆರಿಸಿದ್ರೆ ಸ್ಪೈನಲ್ ಕಾರ್ಡು ಒಂದು ಸತಿ ಕುತ್ತಿಗೆಗೆ ಫಡಾರ್ ಅಂತ ಹೊಡೆದು ಹೋಗಿರೋದು ವಾಪಸ್ಸು. ಈ ಗಾಡಿ ಏನಕ್ಕೆ ಇಷ್ಟ ಆಗುತ್ತೆ ಅಂದರೆ ಇದಕ್ಕೆ ಇಷ್ಟ ಆಗೋದು ಬ್ರೋ. ಈ ಕಂಫರ್ಟ್ನೆಸ್ಸು ಕಷ್ಟ. ಟೂರಿಂಗ್ ಬೈಕ್ಸಲ್ಲಿ ಸಿಕ್ಕೋ ಕಂಫರ್ಟೇ ಅದು, ಯಾವುದಾದ್ರೂ ಆಗಲಿ. ಬಟ್ ಎಲ್ಲದಕ್ಕಿಂತ ಸಸ್ಪೆನ್ಷನಲ್ಲಿ ನನಗೆ ಅನಿಸಿಕೆಯಲ್ಲಿ ಇದಕ್ಕಿಂತ ಬೆಸ್ಟ್ ಯಾವುದೂ ಇಲ್ಲ. ಅಂದರೆ ಈ ಬಜೆಟಲ್ಲಿ ಇಷ್ಟು ಒಳ್ಳೆ ಸಸ್ಪೆನ್ಷನ್ ಯಾವ ಗಾಡಿಲೂ ಇಲ್ಲ. ಈಗ 11:50 ಚಿತ್ರದುರ್ಗ ರೀಚ್ ಆದ. ಇಲ್ಲಿ ಬ್ಯೂಟಿನೇ ಬೇರೆ ಗುರು. ವಿಂಡ್ ಮಿಲ್ಗಳು ನೋಡ್ತಾ ಇದ್ರೆ ಏನೋ ಒಂಥರ ಯಾವುದೋ ಹೊಸ ಲೋಕಕ್ಕೆ ಬಂದಂಗೆ ಅನಿಸುತ್ತೆ. ಏನು ವ್ಯೂ ಇದೆ ನೋಡ್ಬೋದು, ಸಖತ್ತಾಗಿದೆ. ವಿಂಡ್ ಮಿಲ್ ಇರೋದೇ ಮೋಟ್ರ್ ಹಾಕೊಂಡು ಮಾಡ್ತಾರೆ, ಗಾಡಿ ತಿರುಗುತ್ತಾ ಗೊತ್ತಿಲ್ಲ. ಯಾಕಂದ್ರೆ ಎಲ್ಲ ತಿರುಗ್ತಾ ಇರುತ್ತೆ, ಅಲ್ಲೊಂದು ಹಂಗೆ ಸ್ಟ್ರಕ್ ಆಗಿ ನಿಂತೈತೆ, ಕೆಟ್ಟ ಹೋಗೈತೆ ಅನ್ನೋದು. ಅದೇ ಅದೊಂದು ಹಂಗೆ ಕೆಟ್ಟ ನಿಂತೈತೆ. ಸಖತ್ತಾಗಿದೆ ವ್ಯೂ ಪಾಯಿಂಟೇ ಒಂಥರ. ಆಮೇಲೆ ಬೇಸಿಗೆಯಲ್ಲಿ ಎಲ್ಲೋದ್ರೂ ನಮಗೆ ಆ ಕಣ್ಣಿಗೆ ತಂಪು ಅನ್ನೋದು ಆಗಲ್ಲ. ರೇಂಜಿಗೆ ಸಖತ್ತಾಗಿದೆ.
ಬರ್ತಾ ಬರೀ ವಿಂಡ್ಮಿಲ್ ಇದು ಬರ್ತಾವಲ್ಲ ಮೇಲ್ಗಡೆ ತಿರುಗುತ್ತಲ್ಲ ಏನಂತಾರೆ ಅದಕ್ಕೆ, ಆ ರೆಕ್ಕೆಗಳು ಬರೀ ಅವೆಗಳು ಎಷ್ಟು ಉದ್ದ ಇದಾವೆ ಗೊತ್ತಾ, ಅವನು ದೊಡ್ಡ ಇದು ದೊಡ್ಡ ದೊಡ್ಡ ಲಾರಿಗಳೇ ಬರ್ತಾವೆ ಅವು. ನಮ್ಗೆ ನೋಡೋಕೆ ಕಾಣುತ್ತೆ, ಸಾಕ ದೊಡ್ಡದಿರುತ್ತೆ ಅದು. ಸೊ ಈಗ ಶಿವಮೊಗ್ಗ ರೀಚ್ ಆದೆ, ಫ್ಯೂಲ್ ಅಪ್ ಮಾಡಿದೆ. ಬ್ಯಾಟ್ರಿ ಖಾಲಿ ಆಗಿದ್ದರಿಂದ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ಅನ್ಫಾರ್ಚುನೇಟು. ಸೊ 355 ಕಿಲೋಮೀಟ್ರ್ ಹೊಡಿತು, 11 ಲೀಟ್ರ್ ಪೆಟ್ರೋಲ್ ಹಿಡಿತು. ಸೊ ಅಪ್ರಾಕ್ಸಿಮೇಟ್ಲಿ 31-32 ಮೈಲೇಜ್ ಬಂದಿದೆ ಟ್ಯಾಂಕ್ ಟು ಟ್ಯಾಂಕು. ಸೊ ಸ್ಪೀಡೋಮೀಟ್ರ್ ತೋರಿಸೋದು ಕೂಡ ಆಲ್ಮೋಸ್ಟ್ ಅಕ್ಯುರೇಟ್ ಇದೆ. ಬಟ್ ಫ್ಯೂಲ್ ಸೆನ್ಸಾರ್ ನನ್ನ ಪ್ರಕಾರ ಅಕ್ಯುರೇಟ್ ಇಲ್ಲ. ಯಾಕಂದರೆ ನನಗೆ ಆಲ್ಮೋಸ್ಟ್ ಡೆಡ್ ತೋರಿಸ್ತಾ ಇತ್ತು, 80 ಕಿಲೋಮೀಟ್ರ್ ತೋರಿಸ್ತಾ ಇತ್ತು ಅಷ್ಟೇ ರೇಂಜು. ಬಟ್ ಅಲ್ಲಿ ರೀಫಿಲ್ ಆಗಿದ್ದು ಬರೀ 11 ಲೀಟ್ರ್ ಅಷ್ಟೇ. ಆ ಲೆಕ್ಕಾಚಾರಕ್ಕೆ ಫ್ಯೂಲ್ ಸೆನ್ಸಾರು ಅಷ್ಟು ಅಕ್ಯುರೇಸಿ ಇಲ್ಲ. ಬಟ್ ಮೈಲೇಜು ಕರೆಕ್ಟಾಗೆ ತೋರಿಸ್ತಾ ಇದೆ, 31-32 ಆ್ಯಾವ್ರೇಜು. ಒಂದು ಆ್ಯಕ್ಚುಲಿ ಕ್ರೂಸಿಂಗ್ ಸ್ಪೀಡ್ ಬಂದ್ಬಿಟ್ಟು 80-90, ಸಮ್ಟೈಮ್ಸ್ 100 ಇಷ್ಟರಲ್ಲೇ ಮೇಂಟೈನ್ ಮಾಡಿದೆ. ಸೊ ಒಳ್ಳೆ ಫ್ಯೂಲ್ ಎಕನಾಮಿ ಕೂಡ ಬಂದಿದೆ. ಅದು ಏನು ಅಂತ ಪ್ರಾಬ್ಲಮ್ ಇದೆ ಅಂತ ಅನ್ನಿಸ್ಲಿಲ್ಲ, ಫ್ಯೂಲ್ ಎಕನಾಮಿ ಚೆನ್ನಾಗಿದೆ. ಓಕೆ, ಸ್ವಲ್ಪ ಮುಂದೆ ಹೋಗಿ ಸಿಗೋಣ. ಬಿಸಿಲು ಗುರು ಸಕ್ಕಾಬಿಟ್ಟೆ 35 ಡಿಗ್ರಿ. ಇವು ಬೆಂಗಳೂರೇ ಚೆನ್ನಾಗಿತ್ತು, ಬೆಂಗಳೂರಲ್ಲಿ 28, 31, 32 ಮ್ಯಾಕ್ಸು. ಬಟ್ ಇಲ್ಲಿ 35 ಇದೆ. ಬೆಂಗಳೂರಿಂದ ಟೆಂಪ್ರೇಚರ್ ಜಾಸ್ತಿನೇ ಇದೆ ಇಲ್ಲಿ. ಮಳೆ ಆಗಿರೋಂಗೆ ಐತೆ ಇದೆಲ್ಲ, ಮಣ್ಣೆಲ್ಲ ಸ್ವಲ್ಪ ಹಸಿ ಇದೆ. ಅದೆಲ್ಲ ನೋಡಿದ್ರೆ ಮಳೆ ಆಗಿದೆ ಅಂತ ಅನ್ನಿಸ್ತಾ ಇದೆ. ಮಳೆ ಆಗಿರಬೇಕು, ಮೇ ಬಿ, ಗೊತ್ತಿಲ್ಲ. ಸೊ ಓವರ್ ಆಲ್ ಮೈಲೇಜ್ ಚೆನ್ನಾಗಿ ಬಂದಿದೆ ನನಗೆ. ಆ್ಯಕ್ಚುಲಿ ನನ್ನ ಎಕ್ಸ್ಪೆಕ್ಟೇಷನ್ ಇದ್ದಿದ್ದಷ್ಟು 30+ ಸಿಕ್ಕರೆ ಸಫಿಷಿಯೆಂಟ್ ಈ 450cc ಇದಕ್ಕಿಂತ ಬೆಟರ್ ಮೈಲೇಜ್. ಅದೇ ನಾನು KTM 390 ಇದ್ದಿದ್ದಲ್ಲ, ಆ ಗಾಡಿ ತೊಗೊಂಡಿದ್ರೆ ಖಂಡಿತ 25-26. ಯಾಕಂದ್ರೆ ಅದು ನುಗ್ಗುತ್ತೆ ಗುರು, ಟಾಪ್ ಆ್ಯಂಡ್ ಸಿಕ್ಕಾಬಿಟ್ಟೆ ಚೆನ್ನಾಗಿದೆ, ಅದು ನುಗ್ಗುತ್ತೆ. ಇನ್ನೂ ತಗೊಳ್ಳಿ, ಇದು ನುಗ್ಗಲ್ಲ ಅಂತಲ್ಲ, ಬಟ್ ಸ್ಟಿಲ್ ಇದನ್ನು ಸ್ವಲ್ಪ ಅಷ್ಟು ಒಂಥರ ಪೆಪಿ ಇಂಜಿನ್ ಅಲ್ಲ ಇದು. ಇದೊಂಥರ ಈಸಿ ಗೋಯಿಂಗ್ ಇಂಜಿನ್, ಇದು ಕ್ರೂಸಿಂಗ್ ಇಂಜಿನ್ ಅಂತ ಕರಿಬೋದು ಇದನ್ನು. ಚೆನ್ನಾಗಿದೆ, 30+ ಮೈಲೇಜು. ಇದಕ್ಕಿಂತ ಇನ್ನೇನು ಬೇಕು, ಕಂಫರ್ಟಬಲಾಗಿ ಬರ್ತಾಯಿದೆ. ನೋಡ್ಬೋದು, ನಿಮಗೆ ಕಾಣ್ತಾ ಇದ್ರೆ, ಅದು ಹೆಂಗೆ ಕಾಣ್ತಾ ಇದೆ ಗೊತ್ತಿಲ್ಲ, ನೋಡ್ಬೋದು. 30.5 ಕಿಲೋಮೀಟರ್ ಮೈಲೇಜ್ ಬರ್ತಾಯಿದೆ. ಸೊ ಅಲ್ಲಿ ನೋಡ್ಬೋದು, ನಾನು ಟಾಪ್ ಸ್ಪೀಡು ಐ ಥಿಂಕ್ 131 ರೀಚ್ ಆಗಿದ್ದೀನಿ. ಬಟ್ ನಾನು ನೋಡ್ಕೊಳ್ಳೇ ಇಲ್ಲ ಅದನ್ನು, 120+ ಹೊರಟೋಗಿತ್ತು. ಆವಾಗ ಸ್ವಲ್ಪ ನನಗೆ ನಾನೇ ಸ್ಲೋ ಡೌನ್ ಮಾಡಿಕೊಂಡೆ, ಬೋರ್ಡ್ ನೋಡಿಕೊಂಡು. ಫೀಲ್ ಆಗಲಿಲ್ಲ ನನಗೆ 120 ಇದ್ದೀನಿ ಅಂತ. ಬಟ್ ಆಮೇಲೆ ನೋಡ್ತೀನಿ 131 ಟಾಪ್ ಸ್ಪೀಡ್ ಹೆಚ್ಚಾಗಿತ್ತು. ಓಕೆ, ನೋಡುವ, ಮುಂದೆ ಸಿಗ್ತೀನಿ ಮತ್ತೆ. ಸೊ ಇಲ್ಲೂ ಕೂಡ ಸೇಮ್ ಅದೇ ಇಶ್ಯೂ ಆಗಿತ್ತು. ಅಂದರೆ ಮೈಕ್ ಸರಿ ಕನೆಕ್ಟ್ ಆಗದೆ ಯಾವ ವಾಯ್ಸ್ ರೆಕಾರ್ಡ್ ಆಗಿರಲಿಲ್ಲ. ಸೊ ಅಲ್ಲಿ ನಾನೀಗ ಶಿವಮೊಗ್ಗದಲ್ಲಿ ನನ್ನ ವೈಫು ಮತ್ತು ನನ್ನ ಮಗಳನ್ನ ಕರ್ಕೊಂಡು ಹೊರಟಿದ್ದೆ. ಸೊ ಈಗ ಆನ್ ದ ವೇ ಟು ಆಗುಂಬೆ.